ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ LKG ಮತ್ತೆ UKG ವಯಸ್ಸಿನ ಮಕ್ಕಳಿಗೆ ನಾವು ಕಲಿಸಬಹುದಾದಂತಹ ಕೆಲವೊಂದು ಎಸೆನ್ಷಿಯಲ್ ಇಂಗ್ಲಿಷ್ ಸೆಂಟೆನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಾನು ಆಲ್ರೆಡಿ ಈ ಮುಂಚೆ ಮಕ್ಕಳ ಜೊತೆ ಇಂಗ್ಲಿಷ್ನಲ್ಲಿ ಮಾತಾಡೋದಕ್ಕೆ ಬೇಕಾಗಿರುವಂಥ ಒಂದಷ್ಟು ಸೆಂಟೆನ್ಸ್ಗಳ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ ಆಲ್ರೆಡಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಒಳ್ಳೆ ಕಾಮೆಂಟ್ಗಳನ್ನ ಅದರಲ್ಲಿ ನೀವು ಮೆನ್ಷನ್ ಮಾಡುವಾಗ ತಿಳಿಸಿದ್ದೇನು ಅಂತಂದರೆ ಇದನ್ನ ನೆಕ್ಸ್ಟ್ ಇನ್ನು ಕಂಟಿನ್ಯೂ ಮಾಡಿ ಬೇರೆ ಥರ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ನಾವು ಮಕ್ಕಳ ಜೊತೆಗೆ ಮಾತಾಡಬೇಕಾದ್ರೆ ಯೂಸ್ ಮಾಡುವಂಥ ಸೆಂಟೆನ್ಸ್ಗಳು ಅಟ್ ದ ಸೇಮ್ ಟೈಮ್ ಅವರು ಮಾತಾಡೋದಕ್ಕೆ ಅವ್ರಿಗೆ ನಾವು ಒಂದಷ್ಟು ಸೆಂಟೆನ್ಸ್ಗಳನ್ನ ಕಲಿಸುವಂಥದ್ದು, ಇವೆರಡನ್ನೂ ಕೂಡ ಕವರ್ ಮಾಡಿಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡ್ ಬೇಸಿಕಲಿ ಪ್ರೀ ನರ್ಸರಿ, LKG ಮತ್ತು UKG ವಯಸ್ಸಿನ ಮಕ್ಕಳಿಗಂತಾನೆ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಪೇರೆಂಟ್ಸ್ಗಳಿಗೂ ಯೂಸ್ ಆಗುತ್ತೆ, ಮಕ್ಳಿಗೂ ಯೂಸ್ ಆಗುತ್ತೆ. ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಅಂಡ್ ಈಸಿಯಾಗಿ ಅರ್ಥ ಆಗಲಿ, ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ 5 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಏನೇನು ಅಂತಂದ್ರೆ ಫಸ್ಟ್ ಪಾರ್ಟ್ ಬಂದು ಸೆಂಟೆನ್ಸಸ್ ವಿಚ್ ಆರ್ ಯೂಸ್ ಟು ಎಕ್ಸ್ಪ್ರೆಸಿಂಗ್ ನೀಡ್ಸ್ ಅಂಡ್ ಫೀಲಿಂಗ್ಸ್. ಸೊ ಅವಶ್ಯಕತೆಗಳು ಮತ್ತೆ ಎಮೋಷನ್ಸ್ಗಳ ಅಥವಾ ನೀಡ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬೇಕಾಗಿರುವಂಥ ಒಂದಷ್ಟು ಸೆಂಟೆನ್ಸ್ಗಳು. ಅಂಡ್ ಸೆಕೆಂಡ್ ಒನ್ ಬಂದ್ರೆ ಕ್ಲಾಸ್ ರೂಮ್ ಅಂಡ್ ಲರ್ನಿಂಗ್ ಬೇಸಿಕ್ಸ್. ಕ್ಲಾಸ್ ರೂಮ್ ನಲ್ಲಿ ಮಕ್ಕಳುಗಳು ಇರುವಾಗ ಅಲ್ಲಿ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ಅಥವಾ ಎನ್ವೈರಾನ್ಮೆಂಟ್ ನಲ್ಲಿ ಯೂಸ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದಷ್ಟು ಸೆಂಟೆನ್ಸ್ಗಳು. ಸೋಷಿಯಲ್ ಸ್ಕಿಲ್ಸ್ ಅಂಡ್ ಮೇಕಿಂಗ್ ಫ್ರೆಂಡ್ಸ್. ಸೊ ನಾವು ಹೊರಗಡೆ ಹೋಗಿ ಬೇರೆಯವರೊಟ್ಟಿಗೆಲ್ಲ ಮಿಂಗಲ್ ಆಗಿ ಮಾತಾಡುವಾಗ ಮಕ್ಕಳುಗಳು ಇನ್ ದ ಸೆನ್ಸ್ ಮಕ್ಕಳುಗಳು, ಸೊ ಅಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ಬೇಕಾಗಿರುವಂಥ ಸೆಂಟೆನ್ಸ್ಗಳು. ಅಂಡ್ ಸೇಫ್ಟಿ ಅಂಡ್ ಡೈರೆಕ್ಷನ್ಸ್. ಮಕ್ಕಳುಗಳದ್ದು ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದನ್ನ ಮಾಡಬಾರ್ದು ಅದನ್ನ ಮಾಡಬೇಕು ಅಂತೆಲ್ಲ ಹೇಳ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸೆಂಟೆನ್ಸ್ಗಳು. ಲಾಸ್ಟ್ ಒನ್ ಬಂದ್ರೆ ಡೈಲಿ ಕಮಾಂಡ್ಸ್ ಅಂಡ್ ರಿಕ್ವೆಸ್ಟ್. ಸೊ ಡೈಲಿ ನಾವು ಮಕ್ಕಳುಗಳು ಹೇಳ್ಬೇಕಾದ್ರೆ ರಿಕ್ವೆಸ್ಟ್ ಅಥವಾ ಕಮಾಂಡ್ಸ್ ಅನ್ನ ಮಾಡುವಾಗ ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು, ಹೀಗೆ ಮಾಡಿ ಹಾಗೆ ಮಾಡಿ ಅಂತೆಲ್ಲ ಹೇಳ್ತೀವಲ್ಲ, ಸೊ ಒಂದೊಂದಕ್ಕೂ ನಾನು 10 ಸೆಂಟೆನ್ಸ್ಗಳನ್ನ ಹಾಕೊಂಡು ಟೋಟಲಿ 50 ಸೆಂಟೆನ್ಸ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಗ್ರಾಮರ್ನ ಡಿಸ್ಕಸ್ ಮಾಡ್ತಾ ಇಲ್ಲ, ಜಸ್ಟ್ ಈ ಸೆಂಟೆನ್ಸ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡಿಕೊಂಡು ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್ ಅಂಡ್ ಆಲ್ಸೋ ಯು ಕ್ಯಾನ್ ಟೀಚ್ ಯುವರ್ ಕಿಡ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಪಾರ್ಟ್ ನಾನು ಅವಾಗಲೇ ಹೇಳ್ದಂಗೆ ಇಟ್ಸ್ ಅಬೌಟ್ ಎಕ್ಸ್ಪ್ರೆಸಿಂಗ್ ನೀಡ್ಸ್ ಅಂಡ್ ಫೀಲಿಂಗ್ಸ್. ಸೊ ಮಕ್ಕಳುಗಳಿಗೆ ನಾವು ಕಲಿಸಬಹುದಾದಂತಹ ಸೆಂಟೆನ್ಸ್ಗಳು ನಾವು ರಿಪೀಟೆಡ್ಲಿ ಹೇಳ್ತಾ ಡೆಫಿನೆಟ್ಲಿ ದೇ ವಿಲ್ ಲರ್ನ್ ಅಂಡ್ ದೇ ವಿಲ್ ಸ್ಟಾರ್ಟ್ ಸ್ಪೀಕಿಂಗ್ ದಿ ಸೆಂಟೆನ್ಸಸ್, ದಟ್ ಇಸ್ ಇಂಗ್ಲಿಷ್. ಓಕೆ, ಫಸ್ಟ್ ಒನ್ ನೋಡಿ, ಇಲ್ಲಿ ಐ ಆಮ್ ಹಂಗ್ರಿ ಅಂತಿದೆ. ಸಾಮಾನ್ಯವಾಗಿ ಮಕ್ಕಳುಗಳು ಮ್ಯಾಕ್ಸಿಮಮ್ ಮಾತಾಡುವಂಥದ್ದು ತಿನ್ನೋದು ಮತ್ತೆ ಕುಡಿಯೋದ್ರ ಬಗ್ಗೆ. ನನ್ಗೆ ಹಶ್ವಾಗ್ತಾ ಇದೆ ಅಥವಾ ಬಾಯಾರಿಕೆ ಆಗ್ತಾ ಇದೆ, ಅದು ಬೇಕು ಇದು ಬೇಕು, ಕುಡಿಯೋಕೆ ಏನೋ ಬೇಕು, ತಿನ್ನೋಕೇನೋ ಬೇಕು ಅಂತ ಹೇಳಿ ನಾರ್ಮಲಿ ಕೇಳ್ತಾನೆ ಇರ್ತವೆ. ಸೊ ಅದನ್ನೇ ಒಂದು ಅಷ್ಟು ದಿನ ನಾವು ಇಂಗ್ಲೀಷ್ನಲ್ಲಿ ಕೇಳೋದನ್ನ ಅವ್ರಿಗೆ ಹೇಳ್ಕೊಟ್ಬಿಟ್ವಿ, ಪ್ರಾಕ್ಟೀಸ್ ಮಾಡಿಸಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್ ಸ್ಪೀಕ್. ಓಕೆ, ಫಸ್ಟ್ ಐ ಆಮ್ ಹಂಗ್ರಿ ಅಂಡ್ ಐ ಆಮ್ ಥರ್ಸ್ಟಿ. ಇವೆರಡು ನೆನ್ಪಿಟ್ಕೊಳ್ಳಿ. ತಿನ್ನೋದು ಮತ್ತೆ ಕುಡಿಯೋದು ಬೇಕು ಅಂತ ಮಕ್ಕಳುಗಳು ಕೇಳುವಾಗ ಅವು ಯೂಸ್ ಮಾಡಬೇಕಾಗಿರುವಂಥ ಸೆಂಟೆನ್ಸ್ಗಳಿದು. ಅಂಡ್ ಈ ಸೈಡ್ನಲ್ಲಿ ಕನ್ನಡ ವರ್ಷನ್ ಇದೆ. ನನಗೆ ಹಸಿವಾಗುತ್ತಿದೆ ಮತ್ತೆ ನನಗೆ ಬಾಯಾರಿಕೆ ಆಗ್ತಿದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ನಾರ್ಮಲಿ ಯೂಸ್ ಮಾಡುವಂಥ ಸೆಂಟೆನ್ಸ್ಗಳು ಈ ವಯಸ್ಸಿನ ಮಕ್ಕಳುಗಳು ಪರ್ಟಿಕ್ಯುಲರ್ಲಿ ಅಂಡ್ ಪ್ರಿಫರಬಲಿ. ಸೊ ದಟ್ ಹಶ್ವಾಗ್ತಿದೆ, ತಿನ್ನೋಕೇನಾದ್ರೂ ಬೇಕು ಅಂತ ಕೇಳುವಾಗ ಐ ಆಮ್ ಹಂಗ್ರಿ ಅಂತ ಹೇಳಬೇಕು. ಸೊ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಇಲ್ಲಿ. ಅಂಡ್ ಬಾಯಾರಿಕೆ ಆಗಿದೆ ಅಂತ ಹೇಳುವಾಗ ಐ ಆಮ್ ಥರ್ಸ್ಟಿ ಅಂತ ಹೇಳಬೇಕು. ಹಸುವು ಮತ್ತೆ ಬಾಯಾರಿಕೆಗೆ ಸಂಬಂಧಪಟ್ಟಂಗೆ ಯೂಸ್ ಮಾಡ್ಬೋದಾದಂತಹ ಸೆಂಟೆನ್ಸ್ಗಳು. ಅಂಡ್ ನೆಕ್ಸ್ಟ್ ಒನ್ ಬಂದ್ರೆ ಐ ನೀಡ್ ಟು ಯೂಸ್ ದ ಬಾತ್ರೂಮ್. ಸಾಮಾನ್ಯವಾಗಿ ಮಕ್ಕಳುಗಳು ಫ್ರೀಕ್ವೆಂಟ್ ಆಗಿ ಹೋಗ್ತಾನೆ ಇರ್ತವೆ, ಅದನ್ನ ಹೇಳ್ಬೇಕಲ್ವಾ ಹಿಂಗೆ ಪೇರೆಂಟ್ಸ್ಗಳಿಗೆ ಹೋಗ್ತಾ ಇದ್ದೀನಿ ಅಥವಾ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅಥವಾ ಬಾತ್ರೂಮ್, ಯೂಶಲಿ ಮನೇಲಿ ಬಾತ್ರೂಮ್ ಅಂತಾನೆ ಯೂಸ್ ಮಾಡ್ತೀವಿ, ವಾಶ್ರೂಮ್ ಅಂತ ಯೂಸ್ ಮಾಡಲ್ಲ. ಅಂಡ್ ಇದಕ್ಕೆ ಸುಮಾರು ವರ್ಡ್ಸ್ಗಳಿದಾವೆ. ವಾಶ್ರೂಮ್ ಅಂತೀವಿ, ರೆಸ್ಟ್ ರೂಮ್ ಅಂತೀವಿ, ಬಾತ್ರೂಮ್ ಅಂತೀವಿ. ಸೊ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಈಗ ಅದು ಕನ್ಫ್ಯೂಷನ್ ಬೇಡ, ಅದ್ರ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಮಾಡ್ತೀನಿ, ಅಲ್ಲಿ ಡಿಸ್ಕಸ್ ಮಾಡೋಣ ಅದನ್ನ. ಸೊ ಐ ನೀಡ್ ಟು ಯೂಸ್ ದ ಬಾತ್ರೂಮ್. ಶೌಚಾಲಯಕ್ಕೆ ಹೋಗ್ಬೇಕು ಅಂತ ಬಂದಾಗ ಅವರು 1 2 ಏನ್ಕಾದ್ರೂ ಹೋಗ್ಲಿ, ಹಂಗೆ ಹೋಗ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಈ ತರ ಸೆಂಟೆನ್ಸ್ ಅನ್ನ ಹೇಳ್ಬೇಕು. ಐ ನೀಡ್ ಟು ಯೂಸ್ ದ ಬಾತ್ರೂಮ್. ಸೆಕೆಂಡ್ ಒನ್ ಫೋರ್ತ್ ಒನ್, ಐ ಡೋಂಟ್ ಫೀಲ್ ವೆಲ್. ನನಗೆ ಆರಾಮಿಲ್ಲ ಅಥವಾ ಹುಷಾರಿಲ್ಲ ಅಂತ ಮಕ್ಳುಗಳು ಹೇಳ್ಬೇಕಂತ. ಅಫ್ಕೋರ್ಸ್ ದೊಡ್ಡವರು ಹೇಳ್ಬೋದು, ಬಟ್ ಮಕ್ಳುಗಳಿಗೆ ಹೇಳ್ಕೊಡ್ಬೇಕಲ್ವಾ ಅವು ಏನಾದರೂ ಆಗಿರಲಿ, ನೆಗಡಿನೋ ಅಥವಾ ಜ್ವರನೋ, ಕೆಮ್ಮೋ, ಹೊಟ್ಟೆ ನೋವು, ಕೈ ನೋವು, ಕಾಲು ನೋವು, ಏನೋ ಒಂದು ಆಗಿರುತ್ತೆ. ಸೊ ಟೋಟಲಿ ದೇ ಆರ್ ನಾಟ್ ಓಕೆ, ದೇ ಆರ್ ನಾಟ್ ವೆಲ್. ಸೊ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕಲ್ವಾ ಪೇರೆಂಟ್ಸ್ ಮುಂದೆ. ಸೊ ಅದನ್ನ ಹೇಳ್ಬೇಕಾದ್ರೆ ಏನ್ ಮಾಡಬೇಕು, ಐ ಡೋಂಟ್ ಫೀಲ್ ವೆಲ್ ಅಂತ ಹೇಳಬೇಕು. ಅಂಡ್ ನೆಕ್ಸ್ಟ್ ಒನ್ ಬಂದ್ರೆ ಐ ಆಮ್ ಟಯರ್ಡ್. ಸುಸ್ತಾಗಿದೆ. ಅವರು ಆಟ ಆಡಿ ಸುಸ್ತಾಗಿರ್ಲಿ ಅಥವಾ ಹೋಮ್ವರ್ಕ್ ಮಾಡಿ ಸುಸ್ತಾಗಿರ್ಲಿ ಅಥವಾ ಹುಷಾರಿಲ್ಲದೆ ಸುಸ್ತಾಗಿರ್ಲಿ, ಏನಾದರೂ ಆಗಿರಲಿ, ಕಂಪ್ಲೀಟ್ಲಿ ಟಯರ್ಡ್ ಆಗಿದ್ದಾಗ ದೇ ಹ್ಯಾವ್ ಟು ಸೇ ಲೈಕ್ ದಿಸ್, ಐ ಆಮ್ ಟಯರ್ಡ್, ನನಗೆ ಸುಸ್ತಾಗಿದೆ, ಆಯಾಸ ಆಗಿದೆ ಅಂತ ಹೇಳುವಾಗ. ಅಂಡ್ ಸೇಮ್ ಹೆಡ್ಡಿಂಗ್ ನಲ್ಲಿ 5 more ಸೆಂಟೆನ್ಸಸ್. ನಾನು ಅವಾಗಲೇ ಹೇಳ್ದಂಗೆ 5 ಹೆಡ್ಡಿಂಗ್ಸ್ ಅನ್ನ ಇಟ್ಕೊಂಡು ಒಂದೊಂದಕ್ಕೆ 10 ಸೆಂಟೆನ್ಸ್ಗಳನ್ನ ಆಡ್ ಮಾಡಿದ್ದೀನಿ. ಸೊ ಇದು ಸೆಕೆಂಡ್ 5 ಸೆಂಟೆನ್ಸಸ್ಗಳು. ಐ ಆಮ್ ಸ್ಕೇರ್ಡ್. ಓಕೆ, ನನಗೆ ಭಯವಾಗ್ತಿದೆ. ಅದು ಯಾವ್ದ್ರ ಬಗ್ಗೆನೂ ಆಗಿಲ್ಲ. ಐ ಆಮ್ ಸ್ಕೇರ್ಡ್ ಆಫ್ ಅಂತ ಹೇಳಿ ಮುಂದಕ್ಕೆ ನಾವು ಅದನ್ನ ಆಡ್ ಮಾಡ್ಕೊಳ್ಬಹುದು. ಅಂದ್ರೆ ಯಾವ್ದ್ರ ಬಗ್ಗೆ ಭಯ ಇದೆ ಅಂತ ಹೇಳ್ತಾರಲ್ವಾ, ಸೊ ಅದನ್ನ ಬೇಕಂದ್ರೆ ಮುಂದಕ್ಕೆ ಆಡ್ ಮಾಡ್ಕೊಳ್ಬಹುದು. ಜಸ್ಟ್ ಭಯ ಆಗ್ತಿದೆ ಅಂತ ಹೇಳುವಾಗ ಐ ಆಮ್ ಸ್ಕೇರ್ಡ್. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದ್ರೆ, ಅಂದ್ರೆ 7th ಒನ್ ಬಂದ್ರೆ
ಐ ನೀಡ್ ಹೆಲ್ಪ್ ಪ್ಲೀಸ್, ದಯವಿಟ್ಟು ನನಗೆ ಸಹಾಯ ಮಾಡಿ. ದಟ್ ಮೇ ಬಿ ಎನಿ ಕೈಂಡ್ ಆಫ್ ಹೆಲ್ಪ್. ಸೊ ನಾವು ಸಾಮಾನ್ಯವಾಗಿ ಹೆಲ್ಪ್ ಬೇಕು ಅಂತಂದ್ರೆ ಡಿಪೆಂಡ್ಸ್ ಅಪಾನ್ ದ ಸಿಚುಯೇಷನ್. ನಾವೇನು ಕೆಲಸ ಮಾಡ್ತಾ ಇದೀವಿ ಅಥವಾ ಏನು ಪ್ರಾಬ್ಲಮ್ ಇದೆ ನಮಗೆ, ಯಾರಿಂದ ಯಾವ ಥರದ ಹೆಲ್ಪ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರನ್ನ ಏನು ಕೇಳ್ತಾ ಇದ್ದೀವಿ ಅಂತ ಹೇಳಿ. ಸೊ ಟೋಟಲಿ ಹೆಲ್ಪ್ ಬೇಕಂತ ಕೇಳುವಾಗ ಅಥವಾ ಸಹಾಯ ಬೇಕು ಅಂತ ಕೇಳಬೇಕಾದ್ರೆ ಐ ನೀಡ್ ಹೆಲ್ಪ್ ಪ್ಲೀಸ್. ನೆಕ್ಸ್ಟ್ ಐ ಡೋಂಟ್ ನೋ, ಏನಾದರೂ ಕೇಳುವಾಗ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕು. ಸೊ ಗೊತ್ತಿಲ್ಲ ಅಂತ ಹೇಳೋದು ನನಗೆ ಇಟ್ಸ್ ವೆರಿ ಸಿಂಪಲ್, ಐ ಡೋಂಟ್ ನೋ. ಮುಂದಕ್ಕೆ ಏನಾದರೂ ಆ್ಯಡ್ ಮಾಡಬೇಕು ಅಂತಂದ್ರೆ, ಅಂದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಾಗೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಏನೋ ಕ್ವಶನ್ ಕೇಳ್ಬಿಟ್ಟು ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಕೇಳಿದ್ರೆ ಐ ಡೋಂಟ್ ನೋ ದ ಆನ್ಸರ್, ನನಗೆ ಉತ್ತರ ಗೊತ್ತಿಲ್ಲ. ಓಕೆನಾ. ಸೊ ಈ ಥರದ್ದು ಅಲ್ಲ, ಆನ್ಸರ್ ಜಾಗದಲ್ಲಿ ಯಾರೇನನ್ನು ಕೇಳ್ತಾರೋ ಅದನ್ನ ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಅಥವಾ ಬರೀ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಜಸ್ಟ್ ಐ ಡೋಂಟ್ ನೋ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗ್ತಿಲ್ಲ. ಅದು ಕ್ಲಾಸ್ ರೂಮ್ಗೂ ಅಪ್ಲಿಕೇಬಲ್ ಆಗುತ್ತೆ, ಮನೆಗೂ ಅಪ್ಲಿಕೇಬಲ್ ಆಗುತ್ತೆ, ಹೊರಗಡೆ ಎಲ್ಲಿ ಬೇಕಾದರೂ ಅಪ್ಲಿಕೇಬಲ್ ಆಗುತ್ತೆ. ಸೊ ನಾವೇನಾದ್ರೂ ಒಂದನ್ನು ಕೇಳಿಸ್ಕೊಂಡಾಗ ಅಥವಾ ಓದಿದಾಗ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಬೇಕು ಅಂತಂದ್ರೆ ಜಸ್ಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂಡ್ ಐ ಲೈಕ್ ದಿಸ್ ಅಂಡ್ ಐ ಡೋಂಟ್ ಲೈಕ್ ದಿಸ್. ಸೊ ಇಷ್ಟ ಆಗೋದ್ರ ಬಗ್ಗೆ ಹೇಳಬೇಕಂದ್ರೆ ಐ ಲೈಕ್ ದಿಸ್, ನಮ್ಗೇನೋ ಒಂದು ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರೆ ಐ ಡೋಂಟ್ ಲೈಕ್ ದಿಸ್. ಸೊ ಈ 10 ಸೆಂಟೆನ್ಸ್ಗಳು ದೇ ಆರ್ ಅಬೌಟ್ ಎಕ್ಸ್ಪ್ರೆಸಿಂಗ್ ನೀಡ್ಸ್ ಅಂಡ್ ಫೀಲಿಂಗ್ಸ್, ಫಸ್ಟ್ ಪಾರ್ಟ್. ಅಂಡ್ ಸೆಕೆಂಡ್ ಪಾರ್ಟ್ಗೆ ಬಂದ್ರೆ, ಸೊ ಇದು ಯಾವ್ದ್ರ ಬಗ್ಗೆ ಇದೆ ನೋಡಿ ಇಲ್ಲಿ, ಕ್ಲಾಸ್ ರೂಮ್ ಅಂಡ್ ಲರ್ನಿಂಗ್ ಬೇಸಿಕ್ಸ್. ಸಾಮಾನ್ಯವಾಗಿ ನಾನು ಫಸ್ಟ್ ವಿಡಿಯೋನ ಮಕ್ಕಳ ಬಗ್ಗೆ ಸಂಬಂಧಪಟ್ಟಂಗೆ ಮಾಡಿದಾಗ ಸುಮಾರು ಜನ ಕೇಳಿದ್ರು LKG UKGಗೆ ಮಕ್ಕಳುಗಳಿಗೆ ಸಂಬಂಧಪಟ್ಟಂಗೆ ಮತ್ತೆ ಕ್ಲಾಸ್ ರೂಮ್ ನಲ್ಲಿ ಮಾತಾಡುವಂತ ಸೆಂಟೆನ್ಸ್ಗಳು ಅಂತ ಹೇಳಿ. ಅಂಡ್ ನಾನು ಏನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ವಾ, ದೇರ್ ವೆರಿ ಬೇಸಿಕ್ ಲೆವೆಲ್ ಸೆಂಟೆನ್ಸಸ್. ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಗಳನ್ನ ಮಾಡ್ತಾ ಇರೋದ್ರಿಂದ ಹಂತವಾಗಿ ಅದನ್ನ ಅಡ್ವಾನ್ಸ್ ಮಾಡ್ಕೊಂಡು ಹೋಗ್ತೀನಿ. ಇದನ್ನ ಕಲ್ತ್ಕೊಂಡ್ರು ಅಂತಂದ್ರೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುವಂತ, ಇನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಮತ್ತೆ ಡಿಫಿಕಲ್ಟ್ ಆಗಿರೋ ಸೆಂಟೆನ್ಸ್ಗಳು, ಲೆಂತಿ ಸೆಂಟೆನ್ಸ್ಗಳನ್ನ ಯೂಸ್ ಮಾಡೋದು ಹೆಂಗೆ ಅನ್ನೋದನ್ನ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಒಂದೇ ಸಲ ಮಕ್ಕಳಿಗಂತಾನೆ ಟಾರ್ಗೆಟ್ ಮಾಡಿ ಮಾಡ್ತಿರೋದ್ರಿಂದ ತುಂಬಾ ಲೆಂತಿ ಸೆಂಟೆನ್ಸ್ಗಳಾಯ್ತು ಅಂತಂದ್ರೆ ದೇ ಆರ್ ನಾಟ್ ಈಸಿ ಟು ರಿಮೆಂಬರ್ ಅಂಡ್ ಆಲ್ಸೋ ಟು ಯೂಸ್. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಶಾರ್ಟ್ ಸೆಂಟೆನ್ಸ್ಗಳನ್ನ ಪಿಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದೆ ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ, ಫೀಲ್ ಫ್ರೀ ಟು ಮೆನ್ಷನ್ ಇಟ್. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವಿಡಿಯೋನ ಡೆಫಿನೆಟ್ಲಿ ಮಾಡಿ ಹಾಕ್ತೀನಿ. ಓಕೆ, ಮೇ ಐ ಕಮ್ ಇನ್. ಕ್ಲಾಸ್ ರೂಮ್ ಒಳಗಡೆ ಬರಬೇಕಾದ್ರೆ ನಾವು ಕೇಳ್ಕೊಂಡು ಬರ್ಬೇಕಂತ ಮಕ್ಕಳಿಗೆ ಕಲಿಸುವಂತ ಫಸ್ಟ್ ಸೆಂಟೆನ್ಸ್ ಇದು, ಮೇ ಐ ಕಮ್ ಇನ್. ಅದು ಕ್ಲಾಸ್ ರೂಮ್ಗೆ ಎಂಟ್ರಿ ಆಗಲಿ ಅಥವಾ ಪ್ರಿನ್ಸಿಪಲ್ ರೂಮ್ಗೆ ಎಂಟ್ರಿ ಆಗಲಿ ಎಲ್ಲಾದರೂ ಆಗಲಿ, ಅಥವಾ ಈವನ್ ಮನೆಗಳಿಗೂ ಕೂಡ ಅದನ್ನು ಹೇಳ್ಕೊಡ್ಬೋದು ಅವ್ರಿಗೆ. ಸೋ ಕಾಲ್ಡ್ ಮ್ಯಾನರ್ಸ್ ಅಂತೆಲ್ಲ ಅಂತೀವಲ್ಲ ನಾವು ಮಕ್ಳಿಗೆ ಕಲಿಸ್ಬೇಕಾದ್ರೆ. ಸೊ ಮೇ ಕಮ್ ಇನ್, ನಾನು ಬರ್ಬೋದಾ ಪರ್ಮಿಷನ್ ಕೇಳುವಾಗ. ಮೇ ಐ ಗೋ ಔಟ್. ಸೊ ಒನ್ಸ್ ಅಗೇನ್, ಒಳಗೆ ಬರ್ಬೋದಾ ಜೊತೆಗೆ ಹೊರಗೆ ಹೋಗ್ಬೋದಾ. ಮೇ ಐ ಕಮ್ ಇನ್, ಮೇ ಐ ಗೋ ಔಟ್. ಕ್ಯಾನ್ ಐ ಬಾರೋ ಎ ಪೆನ್ಸಿಲ್, ನಾನು ಪೆನ್ಸಿಲ್ ಪಡ್ಕೊಳ್ಬೋದಾ ಒಂದು ಅಂತ ಹೇಳಿ. ಓಕೆ, ಇಲ್ಲಿ ಬಾರೋ ಮಾಡೋದು ಅಂತಂದ್ರೆ ಇನ್ನೊಬ್ರ ಹತ್ರ ಇಸ್ಕೊಳ್ಳೋದು ಅಂತ ಆಗುತ್ತೆ. ಸೊ ಪೆನ್ಸಿಲ್ ಇದ್ರೆ ಪೆನ್ಸಿಲ್ ಹಾಕೊಳ್ಳಿ, ಬುಕ್ ಇದ್ರೆ ಬುಕ್ ಹಾಕೊಳ್ಳಿ, ಎರೇಸರ್ ಇದ್ರೆ ಎರೇಸರ್ ಹಾಕೊಳ್ಳಿ, ಅಥವಾ ಏನನ್ನ ನಾವು ಬಾರೋ ಮಾಡ್ಕೋಬೇಕು ಇನ್ನೊಬ್ಬರಿಂದ ಇಸ್ಕೋತೀವಿ ಅಲ್ಲ, ಸೊ ಅದನ್ನ ಹೇಳುವಾಗ ಕ್ಯಾನ್ ಐ ಬಾರೋ ಸೋ ಅಂಡ್ ಸೋ. ಈ ಸೋ ಅಂಡ್ ಸೋ ಪ್ಲೇಸ್ ನಲ್ಲಿ ಯು ಕ್ಯಾನ್ ಫಿಲ್ ಎನಿಥಿಂಗ್, ಆ ಸಂದರ್ಭಕ್ಕೆ ತಕ್ಕ ಹಾಗೆ ಇದನ್ನ ಹೇಳ್ಕೊಡಿ ಮಕ್ಕಳಿಗೆ. ಲುಕ್ ಅಟ್ ದ ಬೋರ್ಡ್. ಕ್ಲಾಸ್ನಲ್ಲಿ ಕುತ್ಕೊಂಡಿದ್ದಾಗ ಮಕ್ಕಳುಗಳಿಗೆ ಏನು ಮಾಡಬೇಕು, ಅವ್ರೆಲ್ಲಿ ನೋಡಬೇಕು. ಈಗ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಯು ಹ್ಯಾವ್ ಟು ಲುಕ್ ಹಿಯರ್. ಸೊ ಹಾಗಾಗಿ ಅಲ್ಲಿ ಟೀಚರ್ ಒಬ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಕ್ಲಾಸ್ ರೂಮ್ನಲ್ಲಿ ಅಂತಂದ್ರೆ ಅವ್ರು ಬೋರ್ಡ್ ನೋಡ್ಬೇಕಲ್ವಾ. ಸೊ ಹಾಗಾಗಿ ಲುಕ್ ಅಟ್ ದ ಬೋರ್ಡ್, ಬೋರ್ಡ್ ಕಡೆಗೆ ನೋಡು. ಕಪ್ಪು ಹಲ್ಗೆ ಎಕ್ಸಾಕ್ಟ್ಲಿ ಕನ್ನಡ ಹಾಕಿದ್ದೀನಿ, ಅದು ಯಾವುದು ಅಂತ ಅನ್ಕೋಬೇಡಿ, ಬೋರ್ಡ್ ಅನ್ನೇ ಕಪ್ಪು ಹಲ್ಗೆ ಅಂತ ಅನ್ನೋದು. ಆಫ್ಕೋರ್ಸ್ ಈಗೆಲ್ಲ ಗ್ರೀನ್ ಬೋರ್ಡ್ಗಳು ಬಂದ್ಬಿಟ್ಟಿದ್ದಾವೆ, ಬಟ್ ನಾರ್ಮಲಿ ನಾವು ಇದನ್ನು ಯೂಸ್ ಮಾಡೋದು ಕಪ್ಪು ಹಲ್ಗೆ ಅಂತಾನೆ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಬಂದ್ರೆ ರೈಸ್ ಯುವರ್ ಹ್ಯಾಂಡ್. ಓಕೆ, ಕೈ ಎತ್ತಿ ಅಂತ ಹೇಳುವಾಗ ಸಾಮಾನ್ಯವಾಗಿ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಯಾರು ಆನ್ಸರ್ ಮಾಡ್ತೀರಾ ಅಥವಾ ಯಾರಿಗೆ ಆನ್ಸರ್ ಇದೆ ಕೈ ಎತ್ತಿ ಅಂತ ಹೇಳ್ತಾರಲ್ಲ. ಸೊ ಜಸ್ಟ್ ರೈಸ್ ಯುವರ್ ಹ್ಯಾಂಡ್, ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳುವಾಗ. ಇದನ್ನ ಇನ್ನೊಂದು ಮಕ್ಳು ಕಲ್ಸೋದು ಅಂತ ಹೆಡ್ಡಿಂಗ್ ಹಾಕಿದೀನಿ ಅಲ್ವಾ, ಮಕ್ಳು ಯಾರಿಗೆ ಹೇಳ್ತಾರೆ ರೈಸ್ ಯುವರ್ ಹ್ಯಾಂಡ್ ಅಂತ ಹೇಳಿ ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನಾನು ಬಿಗಿನಿಂಗ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ಕ್ಲಾರಿಫೈ ಮಾಡಿದೆ. ಇದರಲ್ಲಿ 50 ಸೆಂಟೆನ್ಸ್ಗಳಲ್ಲಿ ಒಂದಷ್ಟು ಸೆಂಟೆನ್ಸ್ಗಳ ಮಕ್ಳಿಗೆ ಹೇಳ್ಕೊಡ್ಬೇಕು, ನೀವು ಮಾತಾಡಿ ಈ ತರ ಅಂತ ಹೇಳಿ. ಇನ್ನೊಂದಷ್ಟು ಸೆಂಟೆನ್ಸ್ಗಳನ್ನ ನಾವು ಮಾತಾಡಬೇಕಾದ್ರೆ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಕೇಳ್ತಾ ಏನಾಗುತ್ತೆ, ಈ ಕಮ್ಯುನಿಕೇಶನ್ ಚೆನ್ನಾಗಿ ಕಲ್ತ್ಕೋಬೇಕು ಅಂತಂದ್ರೆ ನಮ್ಗೆ ಹೇಳೋಕೋ ಬರ್ಬೇಕು. ಅಟ್ ದ ಸೇಮ್ ಟೈಮ್ ಹೇಳಕ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮ್ಮ ಎದುರುಗಡೆ ನಮ್ಮ ಜೊತೆಗೆ ಯಾರು ಮಾತಾಡ್ತಾ ಇದಾರಲ್ವಾ ಅವ್ರು ಹೇಳೋದು ನಮ್ಗೆ ಅರ್ಥ ಆಗ್ಬೇಕು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ಈ ತರ ಸೆಂಟೆನ್ಸ್ಗಳನ್ನ ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಅಂಡ್ ಸೇಮ್ ಹೆಡ್ಡಿಂಗ್ ನಲ್ಲಿ 5 more ಸೆಂಟೆನ್ಸಸ್. ಪ್ಲೀಸ್ ಸಿಟ್ ಡೌನ್, ದಯವಿಟ್ಟು ಕುತ್ಕೊಳ್ಳಿ. ಸ್ಟ್ಯಾಂಡ್ ಅಪ್ ಪ್ಲೀಸ್. ಓಕೆ, ಒಂದು ಕುತ್ಕೊಳ್ಳೋದ್ರ ಬಗ್ಗೆ, ಇನ್ನೊಂದು ನಿಂತ್ಕೊಳ್ಳೋದ್ರ ಬಗ್ಗೆ. ಸೊ ಸಿಟ್ ಡೌನ್ ಅಂಡ್ ಸ್ಟ್ಯಾಂಡ್ ಅಪ್. ಓಪನ್ ಯೋರ್ ಬುಕ್ ಟು ಪೇಜ್ 10. ಸೊ ಪೇಜ್ 10 ಇನ್ ದ ಸೆನ್ಸ್ ಪೇಜ್, ಪುಟ 10 ತೆರೆಯಿರಿ. ಪೇಜ್ ನಂಬರ್ ಅನ್ನ ಮೆನ್ಷನ್ ಮಾಡಿ ಹೇಳುವಾಗ ಓಪನ್ ಯೋರ್ ಬುಕ್ ಟು ಪೇಜ್ 10, ಅಥವಾ ಈ 10 ನಲ್ಲಿ ಏನಂದ್ರಾದ್ರೂ ಹಾಕೊಳ್ಬಹುದು, ಅಥವಾ ವಿತೌಟ್ ಮೆನ್ಷನಿಂಗ್ ಎನಿ ಪೇಜ್ ನಂಬರ್, ಇಫ್ ವಿ ಸಿಂಪ್ಲಿ ಆಸ್ಕ್ ದ ಕಿಡ್ಸ್ ಟು ಓಪನ್ ದೇರ್ ಬುಕ್ಸ್ ವಿ ಕ್ಯಾನ್ ಸೇ ಓಪನ್ ಯೋರ್ ಬುಕ್. ಅಷ್ಟೇ, ಬುಕ್ ಅನ್ನು ಓಪನ್ ಮಾಡಿ ಅಂತ ಹೇಳಿದ್ರೆ ಮುಗೀತು. ಕ್ವೈಟ್ ಡೌನ್ ಪ್ಲೀಸ್, ದಯವಿಟ್ಟು ನಿಶಬ್ದವಾಗಿರಿ. ಕ್ವೈಟ್ ಅಂದ್ರೆ ನಿಶಬ್ದ, ಮಾತಾಡಬಾರ್ದು. ಸೈಲೆನ್ಸ್ ಪ್ಲೀಸ್ ಅಂತೀವಲ್ಲ ನಾವು ಯೂಶಲಿ ಕ್ಲಾಸಲ್ಲೆಲ್ಲ ಹೇಳುವಾಗ. ಸೊ ಅದನ್ನೇ ಕ್ವೈಟ್ ಡೌನ್ ಪ್ಲೀಸ್. ದೆನ್ ಸ್ಪೀಕ್ ಲೌಡರ್ ಪ್ಲೀಸ್ ಅಂದ್ರೆ ಇವೆಲ್ಲ ಆಲ್ಮೋಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡಂಗೆ, ಅಥವಾ ಅಂದ್ರೆ ಮಕ್ಳುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡೇ ಹೇಳಬೇಕು ಅಂತ ಏನಿಲ್ಲ.
ಇಟ್ ಸೌಂಡ್ಸ್ ಗುಡ್ ಅಂತ ಹೇಳಿ ಪ್ಲೀಸ್ ಅನ್ನ ಆಡ್ ಮಾಡಿದ್ದೇನೆ. ಸ್ಪೀಕ್ ಲೌಡರ್, ಗಟ್ಟಿಯಾಗಿ ಮಾತಾಡಿ ಅಥವಾ ಜೋರಾಗಿ ಮಾತಾಡಿ ಅಂತ ಹೇಳಿ. ಬಿಕಾಸ್ ಇದು ಒಂದು ನೆನ್ಪಿಟ್ಕೊಳ್ಳಿ, ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಬಂದಾಗ ಆಡಿಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಯಾರಿಗೆ ಹೇಳ್ತಾ ಇದ್ದೀವಿ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀವಿ, ನಾವು ಹೇಳುವಂತ ಟಾರ್ಗೆಟೆಡ್ ಆಡಿಯನ್ಸ್ಗಳು ಯಾರಿದಾರಲ್ವಾ, ಅಥವಾ ನಾವು ಯಾರಿಗೆ ಹೇಳ್ಬೇಕಲ್ವಾ ಅವ್ರಿಗೆ ರೀಚ್ ಆಗಬೇಕು. ರೀಚ್ ಆಗೋಷ್ಟು ಜೋರಾಗಿ ಮಾತಾಡಿದ್ರೆ ಮಾತ್ರ ಅದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗುತ್ತೆ, ಇಲ್ಲ ಅಂತಂದ್ರೆ ಸರಿ ಹೋಗೋದಿಲ್ಲ ಅದು. ಸೊ ದಟ್ ತುಂಬಾ ನಿಧಾನಕ್ಕೆ ಮಾತಾಡಿದ್ರೆ ಕೇಳಿಸಿಲ್ಲ ಅಂತಂದ್ರೆ ನಾವೇನು ಹೇಳ್ಬೇಕಾಗಿರೋದು, ಸ್ಪೀಕ್ ಲೌಡರ್, ಗಟ್ಟಿಯಾಗಿ ಮಾತಾಡಿ ಅಂತ ಹೇಳಿ. ಸೊ ಸೆಕೆಂಡ್ ಪಾರ್ಟ್ ಮುಗೀತು. ಅಂಡ್ ನೆಕ್ಸ್ಟ್ ಪಾರ್ಟಿಗೆ ಬರೋಣ. ಇಟ್ಸ್ ಅಬೌಟ್ ಸೋಷಿಯಲ್ ಸ್ಕಿಲ್ಸ್ ಅಂಡ್ ಮೇಕಿಂಗ್ ಫ್ರೆಂಡ್ಸ್. ಸೊ ಹೊರಗಡೆ ಜನಗಳ ಜೊತೆಗೆ ಮಾತಾಡಬೇಕಾದ್ರೆ ಅಥವಾ ಫ್ರೆಂಡ್ಸ್ ಅನ್ನು ಮಾಡ್ಕೊಳ್ಬೇಕಾದ್ರೆ ಯಾವೆಲ್ಲ ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ಕೊಳ್ಬೋದಾಗತ್ತೆ ಅನ್ನೋದನ್ನ ಈ ಪಾರ್ಟ್ನಲ್ಲಿ ಕವರ್ ಮಾಡಿದ್ದೀನಿ. ಫಸ್ಟ್ ಒನ್, ವಾಟ್ ಇಸ್ ಯುವರ್ ನೇಮ್. ಸಾಮಾನ್ಯವಾಗಿ ಮಕ್ಕಳುಗಳು ಕಲಿಸೋದೇ ಇಲ್ಲಿಂದ. ಸ್ಕೂಲ್ಗೆಲ್ಲ ಕಳಿಸ್ಬೇಕಾದ್ರೆ ವಾಟ್ ಇಸ್ ಯುವರ್ ನೇಮ್, ಐ ಆಮ್ ಸೋ ಅಂಡ್ ಸೋ, ಮೈ ನೇಮ್ ಇಸ್ ಸೋ ಅಂಡ್ ಸೋ ಅಂತ ಹೇಳ್ತೀವಲ್ಲ. ಸೊ ಆ ಪಾರ್ಟ್ ಅನ್ನು ಕೂಡ ಇದರಲ್ಲಿ ಕವರ್ ಮಾಡಿದ್ದೀನಿ. ನಾನು ಆಗ್ಲೇ ಹೇಳ್ದಂಗೆ ಬೇಸಿಕ್ ಸೆಂಟೆನ್ಸ್ಗಳಲ್ವಾ, ಸೊ ಹಂಗಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ವಾಟ್ ಇಸ್ ಯುವರ್ ನೇಮ್, ನಿನ್ನ ಹೆಸರೇನು, ಯಾರನ್ನಾದ್ರೂ ಕೇಳಬೇಕಾದ್ರೆ ಮಕ್ಳಿಗೆ ಹೇಳ್ಕೊಡಿ ಇದನ್ನ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗಳು ನಿಂಗೆ ಕೇಳ್ಬೇಕು, ನೀನು ನಿನ್ನ ಹೆಸರೇನೋ, ನಿನ್ನ ಹೆಸರೇನೆ ಅಂತ ಹೇಳೋ ಬದಲಾಗಿ ವಾಟ್ಸ್ ಯುವರ್ ನೇಮ್ ಅಂತ ಹೇಳಿದ್ರೆ ದಟ್ಸ್ ಫೀಲ್ಸ್ ಏನೋ ಬೆಟರ್ ಅಲ್ವಾ. ಸೊ ಹಾಗಾಗಿ ದೆನ್ ಮೈ ನೇಮ್ ಈಸ್ ಬ್ಲಾಂಕ್ ಅನ್ಬಿಟ್ಟಿದ್ದೀನಿ, ಇದರಲ್ಲಿ ಹೆಸರನ್ನು ಹಾಕೊಳ್ಬೋದು. ಮೈ ನೇಮ್ ಈಸ್ ರಾಜೇಶ್, ಮೈ ನೇಮ್ ಈಸ್ ಪ್ರಿಯಾ, ಮೈ ನೇಮ್ ಈಸ್ ಕೀರ್ತಿ, ಮೈ ನೇಮ್ ಈಸ್ ಜೋಸೆಫ್, ವಡಾವರ್ ಇಟ್ ಮೇ ಬಿ. ಸೊ ಹೆಸರನ್ನ ಈ ಜಾಗದಲ್ಲಿ ಹಾಕೊಂಡು ಇದನ್ನ ಹೀಗೆ ಹೇಳ್ಬೇಕು. ಓಕೆ, ಅಥವಾ ಇದನ್ನ ಹೇಳೋ ಬದಲಾಗಿ ಐ ಆಮ್ ಸೋ ಅಂಡ್ ಸೋ ಅಂತ ಹೇಳಿದ್ರು ನಡೆಯುತ್ತೆ, ಬಟ್ ಮೈ ಸೆಲ್ಫ್ ಅಂತ ಹೇಳ್ಕೊಡ್ಬೇಡಿ ಮಕ್ಕಳುಗಳಿಗೆ. ಮೈ ಸೆಲ್ಫ್ ರಾಜೇಶ್ ಅಂತ ಹೇಳ್ಬಾರ್ದು. ಒಂದು ಮೈ ನೇಮ್ ಈಸ್ ರಾಜೇಶ್ ಅಥವಾ ಐ ಆಮ್ ರಾಜೇಶ್, ಇವೆರಡನ್ನ ಯೂಸ್ ಮಾಡಿ. ಮೈ ಸೆಲ್ಫ್ ಅನ್ನ ಡೋಂಟ್ ಯೂಸ್ ದಟ್. ಅಂಡ್ ನೆಕ್ಸ್ಟ್, ಹೌ ಓಲ್ಡ್ ಆರ್ ಯು, ಎಷ್ಟು ವರ್ಷ ಎಷ್ಟು ವಯಸ್ಸಾಗಿದೆ ಅಂತ ಕೇಳಬೇಕಾದ್ರೆ ಯೂಸ್ ಮಾಡಬಹುದಾದಂಥ ಸೆಂಟೆನ್ಸು ಹೌ ಓಲ್ಡ್ ಆರ್ ಯು ಅಂತ ಕೇಳಬೇಕು, ಯಾರನ್ನಾದ್ರೂ ಎಷ್ಟು ವರ್ಷ ಅಂತ ಕೇಳುವಾಗ. ಅಂಡ್ ನನಗೆ ಇಷ್ಟು ವರ್ಷ ಅಂತ ನಾವು ಆನ್ಸರ್ ಮಾಡಬೇಕು ಅಂತಂದ್ರೆ ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಎಷ್ಟು ವರ್ಷ ಅದನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕು. ಐ ಆಮ್ 6 years old, ಐ ಆಮ್ 7 years old, ಐ ಆಮ್ 10 years old, ಅದನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ರೆ ನೈಸ್ ಟು ಮೀಟ್ ಯು, ನಿಮ್ಮನ್ನ ಭೇಟಿಯಾಗಿದ್ದಕ್ಕೆ ಸಂತೋಷ ಆಯಿತು. ಸೊ ನಾವು ಯಾರನ್ನಾದ್ರೂ ಮೀಟ್ ಮಾಡುವಾಗ ಹೇಳ್ತೀವಲ್ಲ, ತುಂಬಾ ಖುಷಿ ಆಯಿತು ಅಂತ. ಅಫ್ಕೋರ್ಸ್ ಮಕ್ಳಿಗೂ ಹೇಳ್ಕೊಡಿ. ಈಗ ಸ್ಕೂಲ್ಗೆ ಹೋದಾಗ ಅಥವಾ ಹೊರಗಡೆ ಆಗಿರಲಿ ಅಥವಾ ಅಕ್ಕಪಕ್ಕದ ಮನೆಯವರಾಗಿರ್ಲಿ, ಫ್ರೆಂಡ್ಸ್ ಆದಾಗ ನಿನ್ನ ಫ್ರೆಂಡ್ ಮಾಡ್ಕೊಂಡಿದ್ದು ಭಾಳ ಖುಷಿ ಆಯಿತು ಅಂತ ಹೇಳಿ ನಾವು ದೊಡ್ಡವ್ರು ಹೇಳ್ತೀವಲ್ಲ ಸಾಮಾನ್ಯವಾಗಿ. ಸೊ ಮಕ್ಕಳು ಅವಾಗಿಂದಾನೆ ಕಲ್ತ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ನೈಸ್ ಟು ಮೀಟ್ ಯು, ಯಾರನ್ನಾದ್ರೂ ಯಾವಾಗಾದ್ರೂ ನಾವು ಮೀಟ್ ಮಾಡಿದಾಗ ಹೇಳುವಂಥ ಸೆಂಟೆನ್ಸ್. ನೆಕ್ಸ್ಟ್ 5 more ಸೆಂಟೆನ್ಸ್ಗೆ ಬಂದರೆ, ಕ್ಯಾನ್ ವಿ ಪ್ಲೇ ಟುಗೆದರ್, ನಾವು ಒಟ್ಟಿಗೆ ಆಟ ಆಡ್ಬೋದಾ. ಇದನ್ನ ನೆನ್ಪಿಟ್ಕೊಳ್ಳಿ, ಸ್ಕೂಲಲ್ಲಿ ಕೂಡ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ಬೋದು. ಅಟ್ ದ ಸೇಮ್ ಟೈಮ್ ಅಕ್ಕಪಕ್ಕ ಮನೆಯಲ್ಲಿ ಮಕ್ಕಳಿದ್ದಾರೆ, ಅವ್ರ ಜೊತೆಗೆ ಆಟ ಆಡಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಸೊ ಅಲ್ಲಿ ಕೂಡ ಅವರು ಅದನ್ನು ಯೂಸ್ ಮಾಡ್ಬೋದು. ಕ್ಯಾನ್ ವಿ ಪ್ಲೇ ಟುಗೆದರ್, ನಾವು ಒಟ್ಟಿಗೆ ಆಟ ಆಡ್ಬೋದಾ ಅಥವಾ ಆಟ ಆಡೋಣ ಅಂತ ಕೇಳುವಾಗ. ಅಂಡ್ ನೆಕ್ಸ್ಟ್, ಇಟ್ ಈಸ್ ಯುವರ್ ಟರ್ನ್ ಆರ್ ಇಟ್ ಈಸ್ ಮೈ ಟರ್ನ್. ಸೊ ಆಟ ಆಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್, ಫಾರ್ ಎಕ್ಸಾಂಪಲ್ ಇವಾಗ ಚಿಕ್ಕ ಮಕ್ಕಳುಗಳ ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಅನ್ಕೊಳ್ರಿ ಇವಾಗ. ಸೊ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಬ್ಯಾಟಿಂಗ್ ಅನ್ನ ಶಿಫ್ಟ್ ಮಾಡ್ಕೋತಾ ಇರ್ತಾರೆ. ಫಸ್ಟ್ ನಾನು ಬ್ಯಾಟ್ ಮಾಡ್ತೀನಿ ಅಂದ್ರೆ ನಾನು ಬ್ಯಾಟಿಂಗ್ ಮಾಡ್ತೀನಿ, ಒಂದು 6 balls, ನೆಕ್ಸ್ಟ್ ನೀನ್ ಮಾಡು ಅಂತೇಳಿ. ಸೊ ಒಬ್ರು ಸರ್ದಿ ಆದ್ಮೇಲೆ ಒಬ್ರು ಸರ್ದಿ ಬರುತ್ತಲ್ವಾ. ಸೊ ಅದನ್ನ ಹೇಳ್ಬೇಕಾದ್ರೆ ಈ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡಬೇಕು. ಇಟ್ ಈಸ್ ಯುವರ್ ಟರ್ನ್ ಆರ್ ಇಟ್ ಈಸ್ ಮೈ ಟರ್ನ್, ಅಂದ್ರೆ ನೀನ್ ಆಡ್ಬೇಕು, ನಿನ್ ಸರ್ದಿ ಇದೆ ಅಥವಾ ನನ್ನ ಸರ್ದಿ ನಾನು ಆಟ ಆಡ್ಬೇಕು ಅಂತ ಹೇಳುವಾಗ ಈ ತರ ಸೆಂಟೆನ್ಸ್ ಗಳನ್ನ ಅವರಿಗೆ ಹೇಳ್ಕೊಡಿ, ಅವ್ರು ಫಾಲೋ ಮಾಡ್ತಾರೆ. ನೆಕ್ಸ್ಟ್, ಕ್ಯಾನ್ ಐ ಹ್ಯಾವ್ ಅ ಟರ್ನ್ ಪ್ಲೀಸ್, ದಯವಿಟ್ಟು ನನಗೊಂದು ಸರ್ದಿ ಸಿಗಬಹುದೇ. ಹೀಗದೇ ಕ್ರಿಕೆಟ್ ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಇವಾಗ ಯಾರೋ ಒಬ್ಬನಿಗೆ, ಈಗ ನಾನೇ ಚಿಕ್ಕ ಹುಡುಗ ಅಂತ ಅನ್ಕೊಳ್ಳಿ ಇವಾಗ. ಸೊ ನನಗೆ ಅವ್ರು ಒಂದು ಟರ್ನ್ ಬಂದೇ ಇರಲ್ಲ, ನನಗೆ ಬ್ಯಾಟ್ ಕೊಟ್ಟೇ ಇರಲ್ಲ. ಸೊ ಅವಾಗ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಬೇಕಲ್ವಾ ಅವಾಗ ಏನಂತ, ಕ್ಯಾನ್ ಐ ಹ್ಯಾವ್ ಅ ಟರ್ನ್ ಪ್ಲೀಸ್. ಬರೀ ಕ್ರಿಕೆಟ್ ಕಲ್ಲ ಇದು, ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ. ಎಲ್ಲಿ ಟರ್ನ್ ಬೈ ಟರ್ನ್ ಅಥವಾ ಸರ್ದಿ ಆದ್ಮೇಲೆ ಒಬ್ಬರಾದ್ಮೇಲೆ ಒಬ್ರು ಅಂತ ಹೇಳಿ ಮಾತಾಡ್ತಾ ಇರ್ತಾರಲ್ವಾ, ಅಥವಾ ಅದನ್ನ ಆಟ ಆಡ್ತಾ ಇರ್ತಾರಲ್ವಾ, ಅಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಈ ತರದ ಸೆಂಟೆನ್ಸ್ ಅನ್ನ. ದೆನ್ ಸ್ಟಾಪ್, ಐ ಡೋಂಟ್ ಲೈಕ್ ದಟ್, ಏನಾದ್ರೂ ಆಗಿರ್ಲಿ ಅದು. ಸೊ ಮನೆ ಒಳಗಡೆ ಹೊರಗಡೆ ಸ್ಕೂಲು ಎಲ್ಲ ಕಡೆಗೂ ಅಪ್ಲೈ ಆಗ್ಬೋದು. ಏನೋ ಒಂದು ಇಷ್ಟ ಆಗ್ತಿಲ್ಲ ಅಂತಂದ್ರೆ ಸ್ಟಾಪ್, ಐ ಡೋಂಟ್ ಲೈಕ್ ದಟ್, ನಿಲ್ಸಿ, ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳೋದು. ಲೆಟ್ಸ್ ಬಿ ಫ್ರೆಂಡ್ಸ್. ಓಕೆ, ಸಾಮಾನ್ಯವಾಗಿ ಇದನ್ನ ಎಲ್ಲಿ ಹೇಳ್ತೀವಿ, ಯಾರಿಗಾದ್ರೂ ತುಂಬಾ ಕಿಡ್ಡಿಂಗ್ ಮಾಡ್ತಾ ಇದ್ರೆ ಅಥವಾ ತುಂಬಾ ರೇಗಿಸ್ತಾ ಇದ್ರೆ, ತಮಾಷೆ ಅನ್ನೋದು ಅತಿರೇಕಕ್ಕೆ ಹೋಗಿ ಇರಿಟೇಷನ್ ಆಗೋ ಲೆವೆಲ್ಗೆ ಹೋಗ್ತಿದೆ ಅಂತಂದ್ರೆ ನನಗೆ ಸಾಕು ಮಾಡಿದ್ದೀನಿ, ಸ್ಟಾಪ್, ನಿಲ್ಲಿಸ್ಬಿಡಿ ಇಲ್ಲಿಗೆ ಅಂತ ಹೇಳ್ತೀವಲ್ಲ. ಸೊ ಆ ಸೆನ್ಸಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ದೆನ್ ಲಾಸ್ಟ್ ಒನ್ ಬಂದು ಲೆಟ್ಸ್ ಬಿ ಫ್ರೆಂಡ್ಸ್ ಅಥವಾ ಲೆಟ್ ಅಸ್ ಬಿ ಫ್ರೆಂಡ್ಸ್, ನಾವು ಫ್ರೆಂಡ್ಸ್ ಆಗಿರೋಣ, ನಾವು ಸ್ನೇಹಿತರಾಗಿರೋಣ ಅಂತ ಹೇಳುವಾಗ ಈ ಥರದನ್ನ ಯೂಸ್ ಮಾಡಬೇಕು. ಸೊ ಇದಿಷ್ಟ ಆಯಿತು. ಅಂಡ್ ಲಾಸ್ಟ್ ಪಾರ್ಟಿಗೆ ಬಂದರೆ, ಇಟ್ಸ್ ಅಬೌಟ್ ಸೇಫ್ಟಿ ಅಂಡ್ ಡೈರೆಕ್ಷನ್ಸ್. ಸ್ಟಾಪ್ ಅಂಡ್ ಲುಕ್ ಬೋತ್ ವೇಸ್, ನಿಲ್ಲಿ ಮತ್ತೆ ಎರಡೂ ಕಡೆ ನೋಡಿ. ಸಾಮಾನ್ಯವಾಗಿ ರೋಡ್ ಕ್ರಾಸ್ ಮಾಡುವಾಗ ಈ ಸೆಂಟೆನ್ಸ್ ಅನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅಂಡ್ ಅವ್ರಿಗೂ ಕೂಡ ಹೇಳಿ ಇದನ್ನ, ಅವರು ಬೇರೆಯವ್ರಿಗೆ ಹೇಳೋ ಹಂಗೆ ಅಥವಾ ಹೇಳ್ಕೊಡ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 5 ವರ್ಷದ್ದು ಇನ್ನೊಬ್ಬ 3 ವರ್ಷದ ಹುಡುಗ, ಇಬ್ರು ಮಕ್ಕಳಿದ್ದಾರೆ ಅಥವಾ ಇಬ್ರು ಹುಡುಗರಿದ್ದಾರೆ ಅಥವಾ ಇಬ್ರು ಫ್ರೆಂಡ್ಸ್ ಇದ್ದಾರೆ ಅಂತಂದ್ರೆ, ಸೊ 5 ವರ್ಷದವನು ಡೆಫಿನೆಟ್ಲಿ 3 ವರ್ಷದವನು ಗೈಡ್ ಮಾಡಬೇಕು, ನೀನ್ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಿ. ಸೊ ಅಫ್ಕೋರ್ಸ್ ಅವರು ಕೂಡ ಯೂಸ್ ಮಾಡ್ಬೋದು, ಬರೀ ದೊಡ್ಡವರೇ ಮಕ್ಳಿಗೆ ಹೇಳ್ಬೇಕು ಅಂತ ಏನಿಲ್ಲ ಇದನ್ನ. ಸೊ ಕಲ್ತ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಯೂಸ್ ಆಗುತ್ತೆ ಅದು. ಸ್ಟಾಪ್ ಅಂಡ್ ಲುಕ್ ಬೋತ್ ವೇಸ್, ಇಲ್ಲಿ ಮತ್ತೆ ಎರಡು ಕಡೆ ನೋಡಿ, ಆ ಕಡೆ ಈ ಕಡೆ ನೋಡಿ ತಾನೇ ರೋಡ್ ಕ್ರಾಸ್ ಮಾಡ್ಬೇಕು ನಾವು, ಅದನ್ನ ಹೇಳುವಾಗ. ಹೋಲ್ಡ್ ಮೈ ಹ್ಯಾಂಡ್, ನನ್ನ ಕೈ ಇಟ್ಕೋ. ಅಫ್ಕೋರ್ಸ್ ನಾನು ಆಗ್ಲೇ ಹೇಳ್ದಂಗೆ ದೊಡ್ಡವನು ಚಿಕ್ಕವನಿಗೂ ಹೇಳ್ಬೋದು ಅಥವಾ ನಾವುಗಳು ಮಕ್ಳಿಗೂ ಹೇಳ್ಬೋದು.
ಎಲ್ಲ ಕಡೆಗೂ ಅಪ್ಲಿಕೇಬಲ್ ಆಗುತ್ತೆ ಇದು. ಡೋಂಟ್ ಟಚ್ ದಟ್, ಇಟ್ಸ್ ಹಾಟ್. ಈಗ ಒಲೆ ಮೇಲೇನೋ ಇಟ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಅಡುಗೆ ಮಾಡುವಾಗ ಪಾತ್ರೆ ಎಲ್ಲ ಬಿಸಿ ಆಗಿರುತ್ತೆ, ಅದನ್ನು ಮುಟ್ಬಾರ್ದಲ್ವಾ. ಸೊ ಡೋಂಟ್ ಟಚ್ ದಟ್, ಇಟ್ಸ್ ಹಾಟ್. ಈವನ್ ಐರನ್ ಬಾಕ್ಸ್ ಮಾಡಬೇಕಾದ್ರೂ ಕೂಡ ಐರನ್ ಮಾಡುವಾಗ ನಾವು ಐರನ್ ಬಾಕ್ಸ್ ಇರುತ್ತಲ್ವಾ, ಇಟ್ಸ್ ವೆರಿ ಡೇಂಜರ್. ಮನೇಲಿ ಮಕ್ಳಿದಾವೆ ಅಂತಂದ್ರೆ ಸೊ ಮುಟ್ಬಾರ್ದು, ತುಂಬಾ ಬಿಸಿ ಇದೆ ಅಂತ ಹೇಳ್ತೀವಲ್ಲ, ಬಿಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಟೈಮಲ್ಲೂ ಕೂಡ ವಿ ಕ್ಯಾನ್ ಯೂಸ್ ದಿಸ್ ಸೆಂಟೆನ್ಸ್. ಕಮ್ ಹಿಯರ್ ಪ್ಲೀಸ್, ದಯವಿಟ್ಟು ಇಲ್ಲಿ ಬನ್ನಿ, ನಾವು ಕರಿಬೇಕಾದ್ರೆ ಇಲ್ಲಿಗೆ ಬನ್ನಿ ಅಂತ ಹೇಳಿ ಯಾರನ್ನಾದ್ರು. ವೆಯ್ಟ್ ಫಾರ್ ಮೀ, ನಾನು ಬರ್ತೀನಿ, ನನಗೋಸ್ಕರ ಕಾಯ್ತಾರಿ, ನನಗೆ ವೆಯ್ಟ್ ಮಾಡಿ ಅಂತ ಹೇಳುವಾಗ ವೆಯ್ಟ್ ಫಾರ್ ಮೀ. ಸೊ ಅಂದ್ರೆ ಡೈರೆಕ್ಷನ್ ಕೊಡಬೇಕಾದ್ರೆ ಯಾವ ಥರ ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಸೊ ನಾವು ಕಲ್ತ್ಕೋಬೋದಾಗತ್ತೆ, ಜೊತೆಗೆ ಮಕ್ಳುಗಳಿಗೂ ಕೂಡ ಅದನ್ನು ಹೇಳ್ಕೊಡ್ಬೋದು. ದೆನ್ ವಾಕ್ ಡೋಂಟ್ ರನ್, ಓಕೆನಾ, ನಡ್ಕೊಂಡು ಹೋಗು, ಓಡಾಡಬಾರ್ದು, ಸ್ಪೀಡಾಗಿ ಹೋಗಬಾರ್ದು ಅಂತ ಹೇಳಬೇಕಾದ್ರೆ ಈ ಥರದನ್ನ ಹೇಳಬೇಕು, ವಾಕ್ ಡೋಂಟ್ ರನ್. ದೆನ್ ಸ್ಟೇ ಕ್ಲೋಸ್ ಟು ಮೀ, ಅಲ್ಲಿದೆ ನೋಡಿ, ದಯವಿಟ್ಟು ಅದನ್ನ ಕೆಳಗಡೆ, ಸಾರಿ ನನ್ನ ಹತ್ರನೇ ಇರು ಅಂತ ಹೇಳಿ. ಈಗ ನಾವು ಎಲ್ಲಾದ್ರೂ ಮಕ್ಳನ್ನ ಕರ್ಕೊಂಡು ಹೋದ್ರೆ ಕೈ ಬಿಟ್ಟರೆ ಜನ ಜಾಸ್ತಿ ಇರೋ ಟೈಮ್ನಲ್ಲಿ ಜಾತ್ರೆಗಳು ಅಥವಾ ದೊಡ್ಡ ದೊಡ್ಡ ದೇವಸ್ಥಾನಗಳು ಹಾಗೆಲ್ಲ ಹೋಗ್ಬಿಟ್ರೆ ಮಿಸ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ನನ್ನ ಹತ್ರನೇ ಇರೋ, ಸ್ಟೇ ಕ್ಲೋಸ್ ಟು ಮೀ. ಸ್ಟೇ ಅಂದ್ರೆ ಇರಿ ಅಂತ ಅರ್ಥ. ಸ್ಟೇ ಕ್ಲೋಸ್ ಟು ಮೀ ಅಂದ್ರೆ ನಂತರ ನನ್ನ ಪಕ್ಕನೇ, ನನ್ನ ಜೊತೆಗೇನೆ, ನನ್ನ ಹತ್ರನೇ ಇರು ಅಂತ ಹೇಳಿ. ಪುಟ್ ದಟ್ ಡೌನ್ ಪ್ಲೀಸ್. ಸೊ ಏನೋ ಒಂದು ಕೈಲಿರುತ್ತೆ, ಅದನ್ನ ಇಟ್ಕೋಬಾರ್ದು, ಕೆಳಗಾಕು ಅಂತ ಹೇಳ್ತೀವಲ್ಲ ನಾವು. ಸೊ ಪುಟ್ ದಟ್ ಡೌನ್. ಓಕೆ, ಈ ಫಾರ್ ಎಕ್ಸಾಂಪಲ್ ಮನೇಲಿ ಮಕ್ಳಿದ್ರೆ ಸ್ಲಿಪ್ಪರು ಶೂಸ್ನೆಲ್ಲ ಇಟ್ಕೊಂಡು ಆಟಾಡ್ತಾ ಇರ್ತವೆ. ಅಫ್ಕೋರ್ಸ್ ಕೆಜಿ ಅಂದ್ರೆ ಬುದ್ಧಿ ಬಂದಿರುತ್ತೆ, ಅಥವಾ ಆ ಥರದ್ದು ಏನಾದ್ರು ಕೈಲಿ ಇಟ್ಕೋಬಾರದನ್ನ ಅವ್ರು ಇಟ್ಕೊಂಡಿದ್ದಾರೆ, ಅದನ್ನ ಕೆಳಗಡೆ ಹಾಕು ಅಂತ ಹೇಳುವಾಗ ಇದನ್ನ ಹೇಳ್ಬೋದು, ಪುಟ್ ದಟ್ ಡೌನ್ ಪ್ಲೀಸ್. ವಾಚ್ ಯುವರ್ ಸ್ಟೆಪ್, ಹೆಜ್ಜೆ ಇಡುವಾಗ ಜಾಗರೂಕರಾಗಿರಿ, ಬಿಕಾಸ್ ಕೇರ್ಫುಲ್ ಆಗಿ ನಡಿಬೇಕಲ್ವಾ. ಮಕ್ಳುಗಳೆಲ್ಲ ಆಕಾಶ ನೋಡ್ಕೊಂಡು ಹಿಂಗೆ ನಡೀತಿರ್ತವೆ ಹಿಂಗೆ, ಸೊ ಜಾರ ಬೀರೋ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ಗಮನ ಇಟ್ಟು ನಡಿಬೇಕು ಅಂತ ಹೇಳಬೇಕಾದ್ರೆ ವಾಚ್ ಯುವರ್ ಸ್ಟೆಪ್. ದೆನ್ ಈಸ್ ದಿಸ್ ಸೇಫ್, ಯಾವ್ದ್ರ ಬಗ್ಗೆ ಏನಾದ್ರು ತೋರಿಸಿ ಹೇಳ್ತೀವಿ ಅಂತಂದ್ರೆ ಇದು ಸುರಕ್ಷಿತವಾ, ಇದು ಸೇಫಾ ಅಂತ ಹೇಳಬೇಕಾದ್ರೆ ಇದನ್ನ ನಾವು ಯೂಸ್ ಮಾಡಬೇಕು. ಓಕೆ, ಫೋರ್ತ್ ಒನ್ ಆಯಿತು. ಆ್ಯಂಡ್ ಇನ್ನೊಂದಿದೆ 10 more sentences. ಇಟ್ಸ್ ಅಬೌಟ್ ಡೈಲಿ ಕಮಾಂಡ್ ಆ್ಯಂಡ್ ರಿಕ್ವೆಸ್ಟ್. ಸೊ ಮಕ್ಳುಗಳಿಗೆ ಏನಾದರೂ ನಾವು ಆರ್ಡರ್ ಅಥವಾ ಕಮಾಂಡ್ ಥರ ಹೇಳುವಾಗ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ವಾಗ ಯೂಸ್ ಮಾಡ್ಬೋದಾದಂತಹ ಒಂದಷ್ಟು ಸೆಂಟೆನ್ಸ್ಗಳು. ಫಸ್ಟ್ 5 ಬರೋಣ. ಪ್ಲೀಸ್ ಲಿಸನ್ ಟು ಮೀ, ದಯವಿಟ್ಟು ನನ್ನ ಮಾತು ಕೇಳು. ಮಕ್ಳುಗಳು ಕೇಳಿಸ್ಕೊಳ್ಳೋದೇ ಇಲ್ಲ ಫಸ್ಟ್ ಆಫ್ ಆಲ್ ಏನಾದರೂ ಹೇಳಬೇಕಾದ್ರೆ. ಸೊ ಪ್ಲೀಸ್ ಲಿಸನ್ ಟು ಮೀ. ಅಫ್ಕೋರ್ಸ್ ಇದನ್ನ ನಾವು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ, ಅವ್ರ ಜೊತೆಗೆ ಮಾತಾಡ್ತೀವಿ ಅಂತಂದ್ರೆ ಅವ್ರಿಗೆ ಏನೋ ನಮ್ಗೆ ಹೇಳಬೇಕಾದ್ರೆ ನಮಗೆ ಹೇಳ್ತಾರೆ ಅವರು, ಓಕೆ ನಾನೇನೋ ಹೇಳ್ತಾ ಇದ್ದೀನಿ, ಪ್ಲೀಸ್ ಲಿಸನ್ ಟು ಮೀ ಅಂತ ಹೇಳಿ. ಓಕೆ, ಸೊ ನಾವು ಅವ್ರ ಮುಂದೆ ಯೂಸ್ ಮಾಡ್ತೀವಿ, ಮಕ್ಳ ಮುಂದೆ, ಜೊತೆಗೆ ಮಕ್ಳುಗಳಿಗೂ ಕೂಡ ಕಲಿಸ್ಕೊಡ್ಬೇಕು, ಈ ಥರ ನೀವು ಕೇಳಿ ಅಂತ ಹೇಳಿ. ದೆನ್ ಪುಟ್ ಯುವರ್ ಶೂಸ್ ಆನ್ ಆ್ಯಂಡ್ ಟೇಕ್ ಯುವರ್ ಶೂಸ್ ಆಫ್. ಸೊ ಪುಟ್ ಆನ್, ಟೇಕ್ ಆಫ್. ಶೂಗಳನ್ನ ಹಾಕೋ, ಶೂಗಳನ್ನ ತೆಗಿ ಅಥವಾ ಬಿಚ್ಚು. ಓಕೆನಾ, ಈ ನೆನ್ಪಿಟ್ಕೊಡಿ ಇದನ್ನ. ಸೊ ಪುಟ್ ಆನ್ ಅಂದರೆ ಹಾಕೊಳ್ಳೋದು, ಟೇಕ್ ಆಫ್ ಅಂದರೆ ತೆಗಿಯೋದು. ದೆನ್ ಪಿಕಪ್ ಯುವರ್ ಟಾಯ್ಸ್, ಇನ್ನು ಆಟಿಕೆಗಳನ್ನ ಎತ್ಕೋ ಅಂದರೆ ಆಟ ಸಾಮಾನುಗಳನ್ನ ಎತ್ಕೋ. ಪಿಕಪ್ ಅಂದರೆ ಎತ್ಕೊಳ್ಳೋದು, ಟಾಯ್ಸ್ ಅಂದರೆ ಆಟ ಸಾಮಾನುಗಳಾಗುತ್ತೆ. ಸೊ ಈ ಟಾಯ್ಸ್ಗಳ ಬದಲಾಗಿ ಬೇರೆ ಯಾವ್ದನ್ನ ಬೇಕಾದ್ರೂ ಹೇಳ್ಬೋದು ನಾವು, ಅಂದ್ರೆ ಯಾವ್ದನ್ನ ಎತ್ಕೋ ಅಂತ ಮಕ್ಳಿಗೆ ಹೇಳ್ತಾ ಇರ್ತೀವಲ್ಲ ಅಥವಾ ಅವ್ರಿಗೆ ಹೇಳ್ಕೊಡ್ತಾ ಇರ್ತೀವಲ್ಲ, ಸೊ ಅದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಬೋದಾಗುತ್ತೆ. ದೆನ್ ಥ್ರೋ ದಿಸ್ ಇನ್ ದ ಥ್ರಾಶ್, ಇದನ್ನ ಕಸದ ಬುಟ್ಟಿಗೆ ಹಾಕು. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ ನಾನು, ಈ ಥರ ಸೆಂಟೆನ್ಸ್ಗಳು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಕ್ಳು ಕಲ್ಸೋದು ಅಂತ ಹಾಕ್ಬಿಟ್ಟು ನಾವೇ ಹೇಳೋ ಥರದ್ದು ಸೆಂಟೆನ್ಸ್ಗಳಿದಾವಲ್ಲ ಅಂತ ಹೇಳಿ. ಇಬ್ರು ಮಕ್ಳಿದ್ದಾರೆ ಅಂತಂದ್ರೆ ಒಬ್ರು ಇನ್ನೊಬ್ರಿಗೆ ಹೇಳ್ತಾರೆ ಇದನ್ನ. ಸೊ ಆ ಸೆನ್ಸಲ್ಲಿ ಮನೇಲೇ ಇಬ್ರು ಮಕ್ಳಿರ್ಬೇಕು ಅಂತೇನಿಲ್ಲ. ಈಗ ಸ್ಕೂಲಲ್ಲಿ ಫ್ರೆಂಡ್ಸ್ಗಳು, ಅಕ್ಕಪಕ್ಕ ನೈಬರಿಂಗ್ ಫ್ರೆಂಡ್ಸ್ಗಳು ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಇದು. ಸೊ ಮಕ್ಳುಗಳು ಕಲ್ತ್ಕೊಳ್ಳಿ, ಅವ್ರ ನಾಲ್ಗೆ ಮೇಲೆ ಇವೆಲ್ಲ ಓಡಾಡ್ತಿರ್ಲಿ. ಗ್ರಾಮರು ಅದು ಇದು ಅಂತ ಅವ್ರಿಗೆ ತಲೆ ಕೆಡ್ಸೋದು ಬೇಡ. ಆ್ಯಂಡ್ ಲಾಸ್ಟ್ 5 ಸೆಂಟೆನ್ಸ್ಗಳಿಗೆ ಬಂದರೆ, ಓಕೆ, ಗೋ ವಾಶ್ ಯುವರ್ ಹ್ಯಾಂಡ್ಸ್, ಹೋಗಿ ಕೈ ತೊಳ್ಕೊ ಅಂತ ಹೇಳಬೇಕಾದ್ರೆ ಅವರಿಗೆ. ನೆಕ್ಸ್ಟು ಹರಿ ಅಪ್, ವಿ ಆರ್ ಲೇಟ್. ಎಲ್ಲಿಗಾದ್ರೂ ಹೊರಡಬೇಕಾದ್ರೆ, ಅಫ್ಕೋರ್ಸ್ ಸ್ಕೂಲ್ಗೆ ಹೊರಡಬೇಕಾದ್ರೆ ಅಥವಾ ಎಲ್ಲಾದ್ರೂ ಹೊರಡಬೇಕಾದ್ರೆ ಲೇಟ್ ಆಗ್ತಿರುತ್ತಲ್ವ. ಸೊ ಅರ್ಜೆಂಟ್ ಮಾಡ್ತಾ ಇರ್ತೀವಿ ನಾವು, ಬೇಗ ಹರಿ ಅಪ್, ಕಮಾನ್ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಹರಿ ಅಪ್, ವಿ ಆರ್ ಲೇಟ್, ಬೇಗ ಹೊರಡೋಣ ಅನ್ನೋ ಸೆನ್ಸಲ್ಲಿ ಹೇಳಬೇಕಾದ್ರೆ. ದೆನ್ ಗಿವ್ ಮೀ ಅ ಮಿನಿಟ್ ಪ್ಲೀಸ್. ಸೊ ಅದಕ್ಕೆ ರೆಸ್ಪಾನ್ಸ್ ಥರ ಇದು, ಗಿವ್ ಮೀ ಅ ಮಿನಿಟ್ ಪ್ಲೀಸ್, ಒಂದೇ ಒಂದು ನಿಮಿಷ ಟೈಮ್ ಕೊಡಿ, ಅಥವಾ ರೆಡಿ ಆಗ್ಬಿಡ್ತೀನಿ ಅಂತನೋ, ಬಂದ್ಬಿಡ್ತೀನಿ ಅಂತನೋ ಏನೋ ಮಾಡಬೇಕಾಗಿರುತ್ತಲ್ಲ 1 minute ಗ್ಯಾಪ್ನಲ್ಲಿ. ಸೊ ಅದನ್ನು ನಾವು ಕೇಳಬೇಕಾದ್ರೆ ಗಿವ್ ಮೀ ಅ ಮಿನಿಟ್ ಪ್ಲೀಸ್. ನೆಕ್ಸ್ಟ್ ಟರ್ನ್ ಆಫ್ ದ ಟಿವಿಯನ್ನು ಆಫ್ ಮಾಡಿ. ಸೊ ಆಫ್ ಮಾಡೋದು ಏನೇನಿದೆಯೋ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಅದು, ಮನೆ ಒಳಗಡೆ ಆಫ್ ಮಾಡೋವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಿಗೆ ಬಂದಾಗ. ಓಕೆ, ಅದು ಟಿವಿ ಅಥವಾ AC ಅಥವಾ ಫ್ರಿಜ್, ವಾಟ್ ಇಟ್ ಮೇ ಬಿ. ದೆನ್ ಟೈಮ್ ಟು ಗೋ ಹೋಮ್, ಮನೆಗೆ ಹೋಗುವ ಸಮಯವಾಯಿತು. ಸೊ ಟೈಮ್ ಟು ಗೋ ನೆನ್ಪಿಟ್ಕೊಳ್ಳಿ, ಮುಂದಕ್ಕೆ ಎಲ್ಲಿಗೆ ಅನ್ನೋದನ್ನು ಬೇಕಾದ್ರೆ ನಾವು ಅದನ್ನು ರಿಪ್ಲೇಸ್ ಮಾಡ್ಕೊಳ್ಬೋದು. ಈಗ ಸ್ಕೂಲ್ಗೆ ಹೋಗೋ ಟೈಮ್ ಆಯಿತು ಅಂತ ಅವ್ರು ಹೇಳಬೇಕು. ಸೊ ಟೈಮ್ ಟು ಗೋ ಟು ಸ್ಕೂಲ್ ಅಥವಾ ಟೈಮ್ ಟು ಗೋ ಟು ಸ್ಕೂಲ್. ಗೋ ಹೋಮ್ ಸರಿ, ಗೋ ಟು ಸ್ಕೂಲ್ ಹೇಳಬೇಕು, ಗೋ ಸ್ಕೂಲ್ ಸರಿ ಹೋಗೋದಿಲ್ಲ. ಸೊ ಟೈಮ್ ಟು ಗೋ ಟು ಆಫೀಸ್ ಅಂತಾನೋ, ಟೈಮ್ ಟು ಗೋ ಟು ಸ್ಕೂಲ್ ಅಂತಾನೋ, ಟೈಮ್ ಟು ಗೋ ಟು ಟೆಂಪಲ್ ಅಂತಾನೋ, ನಾವು ಎಲ್ಲಿಗೆ ಹೋಗ್ತೀವೋ ಅದನ್ನ ರಿಪ್ಲೇಸ್ ಮಾಡ್ಬೋದು. ಸೊ ಇದಿಷ್ಟಾಗಿತ್ತು ಈ 20 ನಿಮಿಷದಲ್ಲಿ ಮಕ್ಕಳಿಗೆ ಕಲಿಸ್ಬೋದಾದಂತಹ ಒಂದಷ್ಟು ಬೇಸಿಕ್ ಸೆಂಟೆನ್ಸ್ಗಳನ್ನ ಕವರ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಅಡ್ವಾನ್ಸ್ಡ್ ಲೆವೆಲ್ ಸೆಂಟೆನ್ಸ್ಗಳು ಬೇಕು ಅಂತಂದ್ರೆ ಫೀಲ್ ಫ್ರೀ ಟು ಮೆನ್ಷನ್ ದಟ್ ಇನ್ ದ ಕಾಮೆಂಟ್ ಬಾಕ್ಸ್. ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ ಅಂಡ್ ರೆಸ್ಪಾಂಡ್.
ಆ್ಯಂಡ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಮೇಕ್ ವಿಡಿಯೋಸ್ ಆನ್ ಸಚ್ ಟಾಪಿಕ್ಸ್ ಆಲ್ಸೋ. ಸೊ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಓಕೆ, ಈ ಥರದ್ದೇ ಕಂಟೆಂಟ್ಗಳಿಗೋಸ್ಕರ ಮತ್ತೆ ಚಾನಲ್ಗಳನ್ನ ಫಾಲೋ ಮಾಡ್ತಾನೆ ಇರಿ. ಥ್ಯಾಂಕ್ ಯು.